ನಮಸ್ಕಾರ. ನಾವು ನಿಫ್ಟಿ ಪ್ರಿಡಿಕ್ಷನ್ ಫಾರ್ ಟುಮಾರೋ ನಾಳೆಗೆ ನಿಫ್ಟಿಯಲ್ಲಿ ಏನಾಗಬಹುದು ಅನ್ನೋದನ್ನ ಸ್ವಲ್ಪ ನೋಡುವ. ತಾವು ನಿನ್ನೆ ನೋಡಿರ್ಬೋದು ನಿಫ್ಟಿಯಲ್ಲಿ ನಾವು ಏನ್ ಪ್ರಿಡಿಕ್ಷನ್ ಮಾಡಿದ್ದೀವಿ ಅಂತ. ನೋಡಿ, ಓಕೆ, ನಾನು ಮತ್ತೆ ಕೌಂಟಿಂಗ್ ಮಾಡುವ ಈಗ. ಇದು 0, 1, 2 ಇದನ್ನ ರೆಡ್ ಕಲರ್ ಮಾಡಿ ಸೈಕಲ್ ಅಲ್ಲಿ ಇಡಬಹುದು. ಅದನ್ನ ನಾನು ನಿನ್ನೆ ಕೌಂಟಿಂಗ್ ಮಾಡಲಿಲ್ಲ, ಮಿಸ್ ಮಾಡಿ ಅದನ್ನ ಬಿಟ್ಬಿಟ್ಟಿದೀವಿ. ಅದನ್ನ ಇದು ಓಕೆ. ಸೊ ಇದು 1, 2 ನಮ್ಗೆ ಇಲ್ಲಿದೆ. ಓಕೆ, ಸೊ ನಾವು 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಇದ್ದೀವಿ. ಈ 1 ಇಂದ ನಾವು ಕೌಂಟ್ ಮಾಡಿದ್ರೆ ಇದನ್ನ ನಾವು ನಿನ್ನೆ ನಾವು ಗೆಸ್ ಮಾಡಿರೋದು ಮ್ಯಾಕ್ಸಿಮಮ್ ಈ ರೇಂಜ್, ಸಾರಿ ಇದಲ್ವಾ, ಮ್ಯಾಕ್ಸಿಮಮ್ ಈ ರೇಂಜ್ ಅಲ್ಲಿ ಬರಬಹುದು ಅಂತ ನಾವು ಗೆಸ್ ಮಾಡಿದ್ವಿ. ಓಕೆ, ಬಟ್ ಅದು ಇವತ್ತು ಆ ತರ ಆಗ್ಲಿಲ್ಲ. ಸೊ ಮ್ಯಾಕ್ಸಿಮಮ್ 15 ಬರಬಹುದು ಅಂತ ನಾವು ಗೆಸ್ ಮಾಡಿದ್ವಿ, ಬಟ್ 50 ಬರಲಿಲ್ಲ. 61% ಅದು ರಿಟ್ರೇಸ್ ಆಯ್ತು. ಓಕೆ, ಸೊ 51% ರಿಟ್ರೇಸ್ ಆದ್ರೆ ನೋಡಿ, ವೇವ್ 4 ಯಾವತ್ತು ಪ್ಯಾನಿಕ್ ಮೂವ್ಮೆಂಟ್ ಕ್ರಿಯೇಟ್ ಮಾಡುತ್ತೆ. ನಿಮಗೆ ಹೇಳ್ತಿದೆ ಅಲ್ವಾ, ಮ್ಯಾಕ್ಸಿಮಮ್ ಲಾಸ್ ಆಗೋ ಜನ ವೇವ್ 4 ಅಲ್ಲೇನೆ. ಇವತ್ತೆಲ್ಲರೂ ಏನ್ ಮಾಡಿರ್ತಾರೆ, ಮತ್ತೆ ಮಾರ್ಕೆಟ್ ಡೌನ್ ಸ್ಟಾರ್ಟ್ ಆಯ್ತು ಅಂತ ಎಲ್ಲರೂ ಎಕ್ಸಿಟ್ ಆಗಿರ್ತಾರೆ. ಬಟ್ ಇದಕ್ಕೆ ಎಕ್ಸಾಕ್ಟ್ಲಿ 61.8%ಗೆ ರಿಟ್ರೇಸ್ಮೆಂಟ್ ತಗೊಂಡು ಮತ್ತೆ ಅಪ್ ಸೈಡ್ ಮೂವ್ ಸ್ಟಾರ್ಟ್ ಆಯ್ತು. ಓಕೆ, ಸೊ ಇದು ಲೀಡಿಂಗ್ ಡಯಾಗನಲ್ ಅಂತ ನಿಮಗೆ ಆಲ್ರೆಡಿ ನಾನು ಹೇಳ್ತಾ ಬರ್ತಾ ಇದ್ದೀನಿ. ಸೊ ಇದರಲ್ಲಿ ಲೀಡಿಂಗ್ ಡಯಾಗನಲ್ ಅಲ್ಲಿ ವೇವ್ 4 ಮ್ಯಾಕ್ಸಿಮಮ್ 50 to 61.8% ವರೆಗೂ ರಿಟ್ರೇಸ್ ಆಗುತ್ತೆ ಮ್ಯಾಕ್ಸಿಮಮ್, ಅದಕ್ಕಿಂತ ಹೆಚ್ಚಿಗೆ ಆಗಲ್ಲ. ಓಕೆ, ನೋಡಿ ಈಗ ನಾಳೆಗೆ ಏನೇನಾಗಬಹುದು ಅಂತ. ಈಗ ವೇವ್ 4 ವೇವ್ 5 STA ವರೆಗೆ ಹೋಗಿದೆ ಅಂತ ನೋಡೋಣ. ಇದನ್ನ ಕ್ಲೋಸ್ ಮಾಡೋಣ ಈಗ. ಓಕೆ, ನೋಡಿ, ವೇವ್ 5 127% ರೀಚ್ ಆಗಿದೆ. ಸೊ ನಮ್ಮ ಪ್ರಕಾರ ವೇವ್ 5 ಮುಗಿಬಹುದು ಇಲ್ಲಿಗೆ ಅಂತ ಒಂದು ಗೆಸ್. ಓಕೆ, ಬಟ್ ಆದ್ರೆ ನಾವು ಇದನ್ನ ವೇವ್ 5 ಇನ್ನು ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ ಹೋಗಬಹುದು. ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ ಹೋಗೋದ್ರಿಂದ ಏನಾಗುತ್ತೆ, ಎರರ್ಸ್ ಆಗೋ ಚಾನ್ಸಸ್ ಇರತ್ತೆ. ಬಟ್ ಹೋಗಿ ನೋಡುವ, ನಾವು 5 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಗೆಸ್ ಮಾಡಿ ನೋಡುವ ಏನಾಗುತ್ತೆ. ಸೊ ಇದು 1, 2 ಇದನ್ನ 0, 1, 2 ಅಂತ ಕನ್ಸಿಡರ್ ಮಾಡೋಣ. 3, 4, 5 ಇದನ್ನ ನಾವು ಬ್ಲೂ ಅಲ್ಲಿ ಹೋಗಿ ಇದನ್ನ ಇಂಟರ್ಮೀಡಿಯೇಟ್ ಅಂತ ತಗೊಂಡು. ಓಕೆ, ಸೊ ನಾವು ಫಸ್ಟ್ ಮಾಡ್ಬೇಕಾಗಿರೋದೇನು, ಟ್ರೆಂಡ್ ಲೈನ್ಸ್. ಓಕೆ, ಟ್ರೆಂಡ್ ಲೈನ್ ಡ್ರಾ ಮಾಡಬೇಕು. ಟ್ರೆಂಡ್ ಲೈನ್ ಇದು ನಮಗೆ ಬೇಸ್ ಟ್ರೆಂಡ್ ಲೈನ್ 0 to 2 ಬೇಸ್ ಟ್ರೆಂಡ್ ಲೈನ್. ಆಯ್ತಾ, ಇದನ್ನ ಕಾಪಿ ಮಾಡ್ಕೊಂಡ್ರೆ ನಾವು ಟಾಪ್ ನಲ್ಲಿನೇ ಇದೆ. ಓಕೆ, ಸೊ ಇದು ಈಗ ನಮಗೆ ಈ ಇಂಟರ್ಮೀಡಿಯೇಟ್ 3 ವೇವ್ ಇದೆ ಅಲ್ವಾ. ಓಕೆ, ಅದರದ್ದು ಎಕ್ಸ್ಟೆನ್ಷನ್ ಇದು. ಓಕೆ, ಸೊ ಎಲ್ಲಿವರೆಗೆ ಇದ್ರ ಮೇಲ್ಗಡೆ ಇದೆಯೋ ಇದು ಎಕ್ಸ್ಟೆನ್ಷನ್ನೇ. ಅಂದ್ರೆ ನಿಮ್ಗೆ 0, ಇದು 2 ಅಂತಾನೆ ಕನ್ಸಿಡರ್ ಮಾಡಿ ಈಗ. ಓಕೆ, ಸೊ ಇದು 0, 1, 2, 3, 4, 5 ಇದು ಮಿನ್ನಟ್ಟೆ ಮಾಡುವ, ಇದು ರೆಡ್ ಕಲರ್ ಮಾಡುವ. ಓಕೆ, ಇದನ್ನು ರೆಡ್ ಕಲರ್ ಮಾಡುವ. ಓಕೆ, ಸೊ ಈಗ ಇದು ನಮ್ಗೆ 4 ಕಂಪ್ಲೀಟ್ ಆಗಿದೆ ಅಂತ ನೀವು ಇದು ಮಾಡಿದ್ರು, ಇದು 5 ಇಲ್ಲಿ ಮುಗ್ದಿದೆ ಈಗ. ಓಕೆ, ಬಟ್ ಇದು ಎಕ್ಸ್ಟೆನ್ಷನ್ನೇ, ಈ ವೇವ್ ಎಕ್ಸ್ಟೆನ್ಷನ್ನೇ. ಗೊತ್ತಾಯ್ತಾ?
ಸೊ ನೀವು 4 ಅಂತ ಕನ್ಸಿಡರ್ ಮಾಡಿದ್ರೆ ಇದನ್ನ ಡೆಲೀಟ್ ಮಾಡಿ ನೀವು ಈ ಟ್ರೆಂಡ್ ಲೈನ್ ಡ್ರಾ ಮಾಡಿದ್ರೆ 2 ಮತ್ತೆ 4 ಗೆ ಟ್ರೆಂಡ್ ಲೈನ್ ಡ್ರಾ ಮಾಡಿದ್ರೆ ಇದನ್ನ ಇದು ಓಕೆ. ಸೊ ಇದು 127% ವರೆಗೂ ಬಂದಿದೆ. ಓಕೆ, ಬಟ್ ಇದು ಎಕ್ಸ್ಟೆನ್ಷನ್ ಅಲ್ಲಿ ಇದೆ. ಇದು ಇಲ್ಲಿಗೆ ಮುಗಿಬಹುದು, ಇಲ್ಲ ಇನ್ನು ಕಂಟಿನ್ಯೂಷನ್ ಆಗಬಹುದು, ಏನು ಹೇಳಲಿಕ್ಕೆ ಆಗೋದಿಲ್ಲ. ಓಕೆ, ಸೊ ಯಾವಾಗ ಈ ಲೈನ್ ಬಂದು ಟಚ್ ಆಗುತ್ತೋ ಅವಾಗ ಇದು 4 ಆಗುತ್ತೆ. ಆಯ್ತಾ? ಆಮೇಲೆ ಮತ್ತೆ 5. ಆಯ್ತಾ? ಅವಾಗ ಈ 5 ಮುಗೈತೆ, ಅವಾಗ ಈ ಎಲ್ಲ 5 ಮುಗೈತೆ ಇಲ್ಲಿಗೆ. ಓಕೆ, ಸೊ ಇಲ್ಲಿವರೆಗೂ ಇಷ್ಟೇ ಇರ್ಲಿ, ಯಾಕಂದ್ರೆ ಇದನ್ನ ನಾವು ಮತ್ತೆ ಆಮೇಲೆ ಕೌಂಟ್ ಮಾಡುವ. ಓಕೆ, ಯಾಕಂದ್ರೆ ಎಲ್ಲ ಒಮ್ಮೆ ಮಾಡಿದ್ರೆ ನಮ್ಗೆ ಕನ್ಫ್ಯೂಸ್ ಆಗಿಬಿಡುತ್ತೆ ಈಗ. ಸೊ ನಮ್ಗೆ ಇದು ವೇವ್ 3 ಮಾತ್ರ ಎಕ್ಸ್ಟೆನ್ಷನ್ ಇದೆ ಅಂತ ತಿಳ್ತದೆ. ಸೊ ಈಗ ನಾವು ಇದನ್ನ ಇಷ್ಟೇ ಕನ್ಸಿಡರ್ ಮಾಡಿ 127% ಆಯ್ತಲ್ವಾ? ಬಟ್ 127% ಇಲ್ಲಿ ಮುಗಿದ್ರು ನೋಡಿ ನಮ್ಗೆ ಓನ್ಲಿ ಇದು ಇಂಟರ್ಮೀಡಿಯೇಟ್ ಕಂಪ್ಲೀಟ್ ಆದಂಗಿದೆ. ಇದು ಪೆಂಡಿಂಗ್ ಇದೆ. ಓಕೆ, ನಾವು ಇದು ಎಷ್ಟು ಬರುತ್ತೆ ಅಂತ ನೋಡಿದ್ರೆ 1 2 ಇದು ಆಲ್ರೆಡಿ ಮುಗಿದಿದೆ. ಅದು ಇದು 3 4 ಆಗಿದೆ ಇದು. ಓಕೆ, ಬಟ್ ಇದು ಎಕ್ಸ್ಟೆನ್ಷನ್ ಅಲ್ಲಿ ಇದೆ, ಇದು ಇನ್ನೂ ಮುಗಿದೇ ಇಲ್ಲ. ಸೊ ಈಗ ನಿನ್ನೆ ನಾವು ಡಿಸ್ಕಷನ್ ಮಾಡಿದೀವಿ, ವೇವ್ ಲೆಂತ್ ವೈಸ್ ನೋಡಿದ್ವಲ್ವಾ? ಸೊ ವೇವ್ ಒನ್ ಇಷ್ಟು ಲೆಂತ್ ಇದೆ. ಇದನ್ನ ಕ್ಲೋನ್ ಮಾಡಮ್ಮ. ಕ್ಲೋನ್ ಮಾಡಿದ್ರೆ ಸರಿ, ವೇವ್ ಒನ್ ಎಷ್ಟಿದೆ, ವೇವ್ 3 ಎಷ್ಟಿದೆ, ವೇವ್ 3 ಇಲ್ಲಿದೆ. ವೇವ್ 3 ಇಲ್ಲಿದೆ. ಓಕೆ, ಇವೆರಡರದ್ದು ಲೆಂತ್ ಈಗ ಮೀರಿ ಮುಂದೆ ಹೋಗ್ತಾ ಇದೆ ಅದು. ಓಕೆ, ಸೊ ವೇವ್ 1 2.5 ಟೈಮೂ ಇರಬಹುದು. ಓಕೆ, ಈಗ ಆ ಪ್ರಕಾರ ಹೋದ್ರೆ 261 ವರೆಗೂ ಬರಬಹುದು, ಇಲ್ಲ 161 ವರೆಗೂ ಬರಬಹುದು. ಈ ವೇವ್ 5 ಎಲ್ಲಿಗೆ ಮುಗಿಯುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಬಟ್ ಮ್ಯಾಕ್ಸಿಮಮ್ 261.8%. ಇದಕ್ಕಿಂತ ಹೆಚ್ಚಿಗೆ ಹೋದ್ರೆ ಹೋಗಲ್ಲ, ನನಗನ್ಸಿದ ಪ್ರಕಾರ ಹೋಗಲ್ಲ ಅಲ್ಲಿವರೆಗೂ. ಓಕೆ, ಸೊ 161 ಇಂದ 261 ವರೆಗೂ ಬರುತ್ತೆ. ಸೊ ನನ್ನ ಅನಿಸಿದ ಪ್ರಕಾರ ಅವರೇಜ್ ಹೇಳಿದ್ರು 200%. ಓಕೆ, ಯಾಕೆ ಅಂತಂದ್ರೆ ನಾವು 127% ಅಂತೂ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಇನ್ನೂ ಇದು ಎಕ್ಸ್ಟೆನ್ಷನ್ ಅಲ್ಲೇ ಇದೆ. ಇನ್ನು 1 2 ಮುಗಿಬೇಕು, 3 4 ಮುಗಿಬೇಕು, ಆಮೇಲೆ ಇದು 5 ಮುಗಿಬೇಕು. ಓಕೆ, ಸೊ ಇಲ್ಲಿ 5 ಮುಗಿದ ತಕ್ಷಣ ತುಂಬಾ ಕೇರ್ಫುಲ್ ಆಗಿರಿ.
ಈ 5 ಮುಗಿಯತ್ತಲ್ವಾ, ಇಲ್ಲಿ ನಿಮ್ 5 ಎಲ್ಲಾರ ಮುಗಿಬಹುದು. ತಮ್ಮ 5 ಇಲ್ಲಿ 261 ಇಂದ 200 ಇಷ್ಟು ಮಧ್ಯದಲ್ಲಿ ಎಲ್ಲಾದ್ರೂ ನಿಮ್ದು ವೇವ್ 5 ಮುಗಿದ್ರೆ ತುಂಬಾ ಕೇರ್ಫುಲ್, ಅಂದ್ರೆ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಯಾಕೆ ಅಂತಂದ್ರೆ ವೇವ್ 5 ಮುಗಿದ ತಕ್ಷಣ ನಿಮ್ದು ಮತ್ತೆ ಫಾಲ್ ಆಗುತ್ತೆ ಸ್ವಲ್ಪ. ಆ ಫಾಲು ಮತ್ತೆ ನಿಮಗೆ 50% ಇಲ್ಲ 60% ವರೆಗೂ ಬರೋ ಚಾನ್ಸಸ್ ಇರುತ್ತೆ. ಅಲ್ಲಿ ನೀವು ಮತ್ತೆ ಪ್ರಾಫಿಟ್ ಮಾಡಿರೋದೆಲ್ಲ ಅಂದ್ರೆ ಪ್ರಾಫಿಟ್ ಮಾಡಿರೋದೆಲ್ಲ ಮತ್ತೆ ಕಳ್ಕೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ಬಂದ ತಕ್ಷಣ ಒಂದು ಟ್ರೇಡ್ ಮಾಡ್ಲಿಕ್ಕೆ ಹೋಗ್ಬಿಡಿ. ಇಲ್ಲ ಮಾಡಿದ್ರು ತುಂಬಾ ಸ್ಮಾಲ್ ಕ್ವಾಂಟಿಟಿಯಲ್ಲಿ ಮಾಡಿ, ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡೋ ಕೆಪಾಸಿಟಿ ಇಟ್ಕೊಂಡು ಮಾಡಿ. ಓಕೆ, ಸೊ ನನಗೆ ನನ್ನ ಎಕ್ಸ್ಪೆಕ್ಟೇಷನ್ ಈ ರೇಂಜು. ಹಾಗೆ ಏನಾಗುತ್ತೆ ಅಂತ ನೋಡುವ. ಇಲ್ಲಿ 5 ಮುಗಿದಿದೆ ಈಗ. ಓಕೆ, ಇಲ್ಲಿ 5 ಮುಗಿದಿದೆ. ಒಂದ್ ಸ್ವಲ್ಪ ರಿಟ್ರೆಸ್ ಆಗ್ಬಹುದು, ಹಾಗೆ ಮತ್ತೆ ಮೇಲ್ಗಡೆ ಹೋಗುತ್ತೆ. ಓಕೆ, ಸೊ ಇದು ನಾಳೆಗೆ ನಿಫ್ಟಿ ಹೇಗೆ ಪರ್ಫಾರ್ಮ್ ಮಾಡ್ಬೋದು ಅಂತ ಒಂದು ಗೆಸ್ಸು. ಕೌಂಟಿಂಗ್ ಎನಿ ಟೈಮ್ ಫೇಲರ್ ಆಗ್ಬೋದು. ಕೌಂಟಿಂಗ್ ಮಾಡಿರೋದು 100% ಕರೆಕ್ಟ್ ಆಗಿರುತ್ತೆ ಅಂತ ಏನು ಹೇಳಲಿಕ್ಕಾಗೋದಿಲ್ಲ. ಓಕೆ, ಎನಿ ಟೈಮ್ ಕೌಂಟಿಂಗ್ ಫೇಲ್ ಆಗ್ಬೋದು, ಕೌಂಟಿಂಗ್ ಚೇಂಜ್ ಆಗ್ಬೋದು. ಓಕೆ, ಸೊ ದೀಸ್ ಆರ್ ಆಲ್ ಕಂಪ್ಲೀಟ್ಲಿ ಎಜುಕೇಶನಲ್ ಪರ್ಪಸ್ ನಾವು ಕೌಂಟಿಂಗ್ ಅನಲೈಸ್ ಮಾಡೋದು. ಯಾವುದು ಕಮರ್ಷಿಯಲ್ ಆಗಿ ಇದನ್ನ ಎಕ್ಸ್ಪ್ಲೈಟ್ ಮಾಡ್ಲಿಕ್ಕೆ ಅಂತಲ್ಲ. ಸೊ ನೀವೇನಾದ್ರೂ ಮಾಡಿದ್ರೆ ನಿಮ್ ರಿಸ್ಕ್ ಅಂಡ್ ರಿವಾರ್ಡ್ ರೇಷಿಯೋಸ್ನ ನೋಡ್ಕೊಂಡು ನೀವು ಮಾಡಿ. ಓಕೆ, ಥ್ಯಾಂಕ್ ಯು. ಆಮೇಲೆ ದಯವಿಟ್ಟು ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಯಾಕೆ ಅಂತಂದ್ರೆ ಈ ಕೋರ್ಸಸ್ಸು ಎನಿ ಟೈಮ್ ಪೇಡ್ ಕೋರ್ಸಸ್ ಆಗ್ಬೋದು. ಯಾಕೆ ಅಂತಂದ್ರೆ ನೀವು ಓನ್ಲಿ ಫಾರ್ ಸಬ್ಸ್ಕ್ರೈಬರ್ಸ್ಗೆ ಅಷ್ಟೇ ನಾನು ಈ ಕೋರ್ಸಸ್ನ ಆಕ್ಸೆಸ್ ಕೊಡಬೇಕಂತ ಪ್ಲಾನ್ ಮಾಡ್ತಾ ಇದ್ದೀನಿ. ದಟ್ ಈಸ್ ಆಲ್ಸೋ ಫ್ರೀ ಆಫ್ ಕಾಸ್ಟ್. ನಾನು ಯಾವುದು ಯಾರಿಗೆ ಏನು ಚಾರ್ಜ್ ಮಾಡ್ತಾ ಇಲ್ಲ, ಫ್ರೀ ಆಫ್ ಕಾಸ್ಟ್ ಎಲ್ರಿಗೂ, ಬಟ್ ಓನ್ಲಿ ಫಾರ್ ಸಬ್ಸ್ಕ್ರೈಬರ್ಸ್. ಓಕೆ, ಸೊ ಯಾರಾದ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಆಮೇಲೆ ಯಾರಿಗಾದ್ರೂ ನಿಮ್ಮಲ್ಲಿ ಲೇಟ್ ವೇವ್ ಕಲಿಬೇಕು ಅಂತ ಇಷ್ಟಪಡ್ತಿದ್ರೆ ಅವರಿಗೆ ಈ ಲಿಂಕ್ನ ಫಾರ್ವರ್ಡ್ ಮಾಡಿ. ಓಕೆ, ಥ್ಯಾಂಕ್ ಯು.